ಸಬ್ಜೆಕ್ಟ್ ಕೊಡ್ತಾರೆ. ಹ್ಮ್ ಹೇಳಿ ಹೇಳಿ. ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಕೊಡೋದ್ರಿಂದ ಅದೇ ವಿಷಯದ ಮೇಲೆ ಸ್ನೇಹಿತರೆಲ್ಲರೂ ಮಾತಾಡ್ತಿರ್ತಾರ. ಅಂದ್ರೆ ಇಲ್ಲಿ ಎಲ್ಲಾ ಫೀಲ್ಡಿನವರು ಇದ್ರೊಳಗ ಭಾಗವಹಿಸಿರ್ತಾರ. ಇರೋದ್ರಿಂದ ತಮ್ಮದೇ ಆದಂತ ಅನುಭವಗಳನ್ನ ಹೇಳ್ತಿರ್ತಾರ. ಆ ಅನುಭವಗಳನ್ನ ನಾವು ಕೇಳ್ತಾ ಕೇಳ್ತಾ ಒಂದೊಂದೇ ಪಾಯಿಂಟ್ ಅನ್ನ ನಮ್ಮ ಅಳವಡಿಸ್ಕೊಂಡ್ರೆ ಮತ್ ನಮ್ದು ಜ್ಞಾನ ವೃದ್ಧಿ ಅಂತಾರಲ್ಲ, ಒಂದ್ ಚೂರ್ ಹೆಚ್ಚು ಮಾಡ್ಕೋಬಹುದು. ಹಿಂಗೆ ಚೂರ್ ಚೂರಾಗಿ ಒಂದ್ ಸ್ವಲ್ಪ ಜಾಸ್ತಿ ಆತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಆನ್ಲೈನ್ ಕ್ಲಾಸ್ ಕಲಿಯೋದ್ರಿಂದ ಬರೇ ಹೋಳಿಗೆ ಊಟ ಉಂಡಂಗ ಅಷ್ಟೇ, ಅದ್ರ ಜೊತೆ ತುಪ್ಪನೂ ಇಲ್ಲ ಹಾಲ್ನೂ ಇಲ್ಲ. ಅಲ್ಲಿ ಫಿಸಿಕಲಿ ಆಗಿ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮುಂದೆ ಹೋಳಿಗೆ ತುಪ್ಪ ಅಥವಾ ಹೋಳಿಗೆ ಹಾಲೆ ಉಂಡ್ರೆ ಆಸಿ ಇರ್ತದಲ್ಲ, ಆ ತರ ಕಾಂಬಿನೇಷನ್ ಇರ್ಬಹುದೇನೋ ಅನಿಸ್ತದ ಸರ್. ಓ ನೇತ್ರಾವತಿ, ಎಲ್ಲ ಹೋಳಿಗೆ ಎಲ್ಲ ಜ್ಞಾಪಕ ಮಾಡ್ಬಿಟ್ರು. ನವೀನ್, ಈ ಸರ್ ಭಾಷಣ ಕೌಶಲ್ಯದ ಬಗ್ಗೆ ನಿಮ್ಗೆ ಬೇಸಿಕಲಿ ಏನ್ ಅನುಮಾನ ಇದೆ? ಸರ್ ಫಸ್ಟ್ ಸ್ಟೇಜ್ ಫಿಯರ್ ಸರ್ ಮೇನ್. ಸ್ಟೇಜ್ ಫಿಯರ್ ಒಂದು ಫೇರ್ ಹೋದ್ರೆ ಬಗ್ಗೆ ನಾನು ಹೇಳಿದ ವ್ಯಾಖ್ಯಾನ ಹೇಗಿತ್ತು ನಿಮ್ಗೆ? ಯಾವ್ದು ಸ್ಟೇಜ್ ಫಿಯರ್ ಬಗ್ಗೆನಾ ಸರ್? ಅದೇ CC, CCC. ಹೌದು. ಕೂಲು ಕಾಮು ಕಂಫರ್ಟಬಲ್, ಅದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಹ್ಮ್. ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 50% ಅದರಲ್ಲೇ ಕಮ್ಮಿ ಆಗುತ್ತೆ. ಓಕೆ. ಸ್ಮೈಲು, ನೀವು ಹೇಳ್ದಂಗೆ ಜನಗಳನ್ನ ಫಸ್ಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಫಸ್ಟ್ ಜನಗಳನ್ನ ಅಬ್ಸರ್ವ್ ಮಾಡಬೇಕು. ಹ್ಮ್. ಅದನ್ನ ನಾನು ಈಗ ಇತ್ತೀಚೆಗೆ ಕಲ್ತಿರೋದು, ಫಸ್ಟ್ ನಮ್ಮವರೇ ಇದಾರೆ, ನಮ್ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ. ಅಷ್ಟೇ ಸ್ವಲ್ಪ ಪಿಕಪ್ ಆಗ್ಬೋದು ಸರ್. ಮತ್ತೆ ಪ್ರಾಕ್ಟೀಸ್ ಸರ್, ತುಂಬಾ ಪ್ರಾಕ್ಟೀಸ್. ನೀವು ಹೇಳ್ದಂಗೆ ನೀರ್ ಕುಡಿಬೇಕಂತಂದ್ರೆ ನೀರ್ ಬಿಡ್ಲೇಬೇಕು. ಅಲ್ಲ, ಅದು ಬೀಳೋದ್ರ ಜೊತೆಗೆ ನಾನು ಹೇಳಿದ್ನಲ್ವಾ, ನಾನು ಆಕ್ಚುಲಿ 8-10 ವರ್ಷ ಸ್ಟೇಜ್ಗೆ ಹೋಗಿ ಹೋಗಿ ಎಕ್ಸ್ಪರ್ಟ್ ಆದೆ. ಬಟ್ ನನ್ನ 30 ವರ್ಷದ ಅನುಭವನ 3 ದಿನದ ಕ್ಯಾಂಪಲ್ಲಿ ಹೇಳ್ಕೊಡ್ತೀನಿ. ಹೌದು ಸರ್. 3 ತಿಂಗಳ ಆನ್ಲೈನ್ ಕೋರ್ಸಲ್ಲಿ ಹೇಳ್ಕೊಡ್ತೀನಿ. ಅಂದ್ರೆ ವಾರಕ್ಕೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಮಾರ್ಗದರ್ಶನದ ಪ್ರಭಾವ ಅಷ್ಟಿದೆ ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದೀನಿ ಜನಕ್ಕೆ. ಓಕೆ. ನಮ್ಮ ಜೊತೆ ಈ ಯೋಗೀಶ್ ಇದ್ದಾರೆ. ಯೋಗೀಶ್, ತಮ್ಮ ಅನಿಸಿಕೆ ತಿಳಿಸ್ರಿ. ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ನಾನಾಗಿದೆ ಸರ್. ಹೇಳಿ. ಸರ್ ಈಗ ಇದು ಆನ್ಲೈನ್ ಹೇಳಿದ್ರಿ ನೀವು. ಹ್ಮ್. ಆನ್ಲೈನ್ ಅದು ಯಾವ ತರ ಸರ್ ನಾವು ಇದನ್ನ ಕ್ಲಾಸ್ ಅಟೆಂಡ್ ಮಾಡ್ಬೇಕು? ಈಗ ನಾನು ಅದಕ್ಕೆ ಒಂದು ಫೀಸ್ ಚಾರ್ಜ್ ಮಾಡ್ತಾ ಇದ್ದೀನಿ. ಸಿಲ್ವರ್, ಗೋಲ್ಡ್ ಮತ್ತೆ ಡೈಮಂಡ್ ಅಂತ 3 ವಿಭಾಗಗಳಿರುತ್ತೆ. ದ ಬೇಸಿಕ್ ಸ್ಟೆಪ್ಪು ಸಿಲ್ವರ್ ಕಮ್ಯುನಿಟಿ. ಅದು ಎಸ್ಪೆಷಲಿ ನಾನು ಮಾಡಿರೋದು ಸ್ಟೂಡೆಂಟ್ಸು, ಅನ್ಎಂಪ್ಲಾಯ್ಡು, ಸ್ವಲ್ಪ ಹಣ ಬೇಸಿಕ್ ಹೊಂದಿಸ್ದೇ ಇರೋರಿಗೆ ಒಂದು ನಾಮಿನಲ್ ಅಮೌಂಟ್ ಅಂತ ಲಕ್ಷಗಳಲ್ಲಿರೋ ಫೀಸು ಸಾವಿರಗಳಲ್ಲಿ ಹೇಳ್ತಾ ಇದ್ದೇನೆ. ಇನ್ನೊಂದು ಗೋಲ್ಡ್ ಕಮ್ಯುನಿಟಿಯಲ್ಲಿ ಯಾರು ನಿಜವಾಗೂ ಕಲಿಬೇಕು, ಸೊ ದಟ್ ಅವ್ರು ಸ್ವಲ್ಪನಾರು ಇನ್ವೆಸ್ಟ್ ಮಾಡಬೇಕು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಅದು ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ. ಅದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅವ್ರಿಗೆ ಗೋಲ್ಡ್ ಕಮ್ಯುನಿಟಿನಲ್ಲಿ ಬಂದ್ರೆ ನಾನು ಒಂದು 1-to-1 ಮೆಂಟರಿಂಗ್ ಸೆಷನ್ ಜೊತೆಗೆ ಸಿಲ್ವರ್ ಅಲ್ಲಿ ಕೊಡುವ 8 ಮಾಡ್ಯೂಲ್ಗಳ ಜೊತೆಗೆ ಮತ್ತೆ 2 ವಿಡಿಯೋ ಮಾಡ್ಯೂಲ್ಗಳು ಜೊತೆಗೆ ನಾನು ಯೂಟ್ಯೂಬ್ ವಿಡಿಯೋಗಳು ಮಾಡಿದಾಗ ಅಥವಾ ಪುಸ್ತಕ ಬರಿಬೇಕಾದ್ರೆ ನಾನು ಈ ಒಂದು ಎಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ ನ ಜೊತೆಗೆ ಇಟ್ಕೊಂಡು ಕೆಲಸ ಮಾಡಿದ್ದೇನೆ. ಉದಾಹರಣೆಗೆ ಈ ಅನನ್ಯತೆ ಅರಿಯಿರಿ ಅನ್ನೋ ಕೃತಿಯಲ್ಲಿ ಒಂದು ಚಾಪ್ಟರ್ನೇ ನಮ್ಮ ಆನ್ಲೈನ್ ಸ್ಟೂಡೆಂಟಿಗೆ ಕೊಟ್ಟಿದ್ದೇನೆ. ಅವರು ಹೋಮಿಯೋಪತಿ ಡಾಕ್ಟರ್ ಶಿವಶಂಕರ್ ಅಂತ, ದಾವಣಗೆರೆ ಅವರು. ಸೊ ಅವರು ಹೋಮಿಯೋಪತಿ ಕೂಡ ಅನನ್ಯತೆಗೆ ಮ್ಯಾಚ್ ಆಗುತ್ತೆ ಸರ್, ವಿ ಗಿವ್ ಮೆಡಿಸನ್ಸ್ ಆನ್ ದಿ ಬೇಸಿಸ್ ಆಫ್ ಯುನಿಕ್ನೆಸ್ ಅಂದ್ರು. ಸೊ ಅದ್ರ ಬಗ್ಗೆನೇ ಬರ್ಕೊಡಿದ್ದೆ. ಇನ್ನು ನನ್ನ ಬೇರೆ ಕೃತಿಗಳಲ್ಲಿ ಈಗ ನಿರೂಪಿಸಿ ಇಲ್ಲೆಲ್ಲ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಎಸ್ಪೆಷಲಿ ಈ ಗೋಲ್ಡ್ ಕಮ್ಯುನಿಟಿ ಅವ್ರ ಜೊತೆ ಹೆಚ್ಚು ಇಂಟ್ರಾಕ್ಟ್ ಮಾಡ್ತಾ, ಸ್ಪೆಷಲ್ ಸೆಷನ್ ಮಾಡ್ತಾ ಮಾರ್ಗದರ್ಶನವನ್ನ ನೀಡ್ತಾ ಇದ್ದೇನೆ. ಡೈಮಂಡ್ ಅದು 1-to-1 ಸೆಷನ್. ಅದು ನಾನು ಹೇಳೋದೇ ಇಲ್ಲ. ಏನಕ್ಕೆ ಅಂದ್ರೆ ಕೆಲವರು ಆ ಡೈಮಂಡ್ ಕಮ್ಯುನಿಟಿ ಇಟ್ಸ್ ಓನ್ಲಿ ಇನ್ ಲ್ಯಾಕ್ಸ್, ಇವೆರಡು ಮಾತ್ರನೇ ಸಾವಿರಗಳಲ್ಲಿ ಇರ್ತದೆ. ಬಟ್ ನಾನು ಒಂಥರ ಲೋಯರ್ ಕ್ಲಾಸ್, ಮಿಡ್ಲ್ ಕ್ಲಾಸ್, ಟಾಪ್ ಕ್ಲಾಸ್ 3 ಜನರ ಅಗತ್ಯಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ನೀಡ್ತಾ ಇದ್ದೇನೆ. ಸೊ ಆದ್ರೆ ಈ ಪ್ರತಿ ಕೋರ್ಸಲ್ಲಿ ನಾನೇ ಕ್ಲಾಸ್ ಮಾಡ್ತೀನಿ, ಅದೇ ಗ್ರೇಟೆಸ್ಟ್ ಅಡ್ವಾಂಟೇಜ್. ಬಿಕಾಸ್ ಕೆಲವು ಸರಿ ಏನಾಗ್ತದೆ ಅಂದ್ರೆ ಜೂನಿಯರ್ಸ್ಗೆ ಕೆಲವು ಸೀನಿಯರ್ ಟ್ರೈನರ್ಸ್ ವಹಿಸ್ಬಿಟ್ಟು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಇನ್ನೋ ತರ ಹೇಳ್ತಾರೆ. ಇನ್ ದಿಸ್ ಕೇಸ್ ನಾನೇ ವೈಯಕ್ತಿಕವಾಗಿ ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾನೆ. ಸಿಲ್ವರ್ ನಲ್ಲಿ ವಾರಕ್ಕೊಂದ್ಸರಿ ಗುರುವಾರಗಳು ಕ್ಲಾಸಸ್ ಮಾಡ್ತೀವಿ. ಆ ಗುರುವಾರ ಆ 3 ಟಾಪಿಕ್ ಲೈವ್ ಬಗ್ಗೆ ನಾನು ಈ ನೇತ್ರಾವತಿ ಈಗಾಗಲೇ ಕೋರ್ಸ್ ಇರೋದ್ರಿಂದ ಅವ್ರ ಮಾತುಗಳಲ್ಲೇ ಅವರೇ ಹೇಳಬೇಕು ಅಂತ ಕೇಳ್ತೇನೆ. ನೇತ್ರಾವತಿ ಅವರೇ, ಎಸ್ಪೆಷಲಿ ಗುರುವಾರ ಬೆಳಿಗ್ಗೆ, ರಾತ್ರಿ, ಸಂಜೆ
7ರಿಂದ 8 ಮತ್ತೆ 8ರಿಂದ 9 ಹೇಗಿರುತ್ತೆ ಸೆಷನ್ ಪ್ಲೀಸ್? ಸರ್ ಇವಾಗ ನೀವು ಗುರುವಾರ ಕ್ಲಾಸ್ ಮಾಡ್ತಿರಲ್ಲ, 3 ವಿಷಯದ ಬಗ್ಗೆ ಕೊಡ್ತೀರಿ 7ರಿಂದ 3 ವಿಷಯ 8ರ ತನ ಅಂದ್ರೆ 3 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೇಕು ನಾವೆಲ್ಲ ಆನ್ಲೈನ್ ಎಲ್ಲ ಪಾರ್ಟಿಸಿಪೇಟ್ಗಳು ಕೂಡಿ, ಆ ಸ್ನೇಹಿತರೆಲ್ಲ ಕೂಡಿ. ಮತ್ತ ನಂತರ ಏನ್ 8 ಗಂಟೆಗೆ ಲೈವ್ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ. ಒಂದು ಸಬ್ಜೆಕ್ಟ್ ಅಂದ್ರೆ ಈ ತರ ಸಬ್ಜೆಕ್ಟ್ ತಮ್ಮದೇ ಆದಂತ ಒಂದು ಅಭಿಪ್ರಾಯಗಳನ್ನು ಹೇಳ್ತಾ ಹೇಳ್ತಾ ಸಾಕಷ್ಟು ಇಲ್ಲಿ ಇದು ಆಗಿರ್ತದ ಸರ್, ಬದಲಾವಣೆ ಮಾಡ್ಕೊಂಡಿರ್ತೀವಿ, ಏನೋ ಪಾಯಿಂಟ್ಸ್ ಅಳವಡಿಸ್ಕೊಳ್ತೀವಿ. ಮತ್ತೆ ನಾವು ಏನೇ ಪಾಯಿಂಟ್ ಹೇಳುವಾಗನು ನಾವೊಂದ್ ಏನಾರೇ ಒಂದ್ ಮಿಸ್ಟೇಕ್ ಮಾಡಿದ್ರು ತಿದ್ದು ಹೇಳ್ತಿರ್ತೀರಿ. ಅದೊಂದು ನಮ್ಗ ಪ್ಲಸ್ ಪಾಯಿಂಟ್ ಆಗ್ತದೆ. ಇಲ್ಲಿ ಕಲಿಕೆ ಅನ್ನೋದು ನಿರಂತರ ಸರ್. ಇಲ್ಲಿ ನೀವು ಯಾವುದೇ ಒಂದ್ ಮಿಸ್ಟೇಕ್ ಮಾಡಿದ್ರು ನೀವು ಪಟ್ನೆ ಕಂಡು ಹಿಡಿದು ಅದೊಂದು ಹೇಳ್ತೀರಿ, ಮತ್ ನಮ್ಗೆ ತಿದ್ಕೊಳಕ್ ಅವಕಾಶ ಆತದ ಅಂತ ಹೇಳಿ. ಓಕೆ, ಈಗ ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ ಬರ್ತೇನೆ. ಆ ಯೂಟ್ಯೂಬ್ ಲೈವ್ ನಲ್ಲಿ ನಾನು ಕೆಲವೊಂದ್ಸರಿ ಸಂವಾದ ಮಾಡೋದ್ರ ಜೊತೆಗೆ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ ಸೆಷನ್, ಕೆಲವು ಸಾರಿ ಗೆಸ್ಟ್ಸ್ ಗಳನ್ನ ಕರ್ಕೊಂಡ್ಬರ್ತೇನೆ. ಉದಾಹರಣೆಗೆ ವಿ ಅಶ್ವತ್ಥರಾಮಯ್ಯ, ಡಾಕ್ಟರ್ ಭರತ್ ಚಂದ್ರ ಇವರೆಲ್ಲ ನಮ್ಮ ಯೂಟ್ಯೂಬ್ ಲೈವ್ ಬಂದೋಗಿದ್ದಾರೆ. ಅವರ ಕೂಡ ಗೈಡ್ ಮಾಡೋದು, ಅವ್ರ ಜೊತೆ ಇಂಟರಾಕ್ಟ್ ಮಾಡೋದು ಎಲ್ಲ ಹೇಗೆ ಅನ್ನಿಸ್ತಾ ಇದೆ? ಇಲ್ರಿ ಸರ್, ನಾವು ಹೊಸ ಹೊಸ ವ್ಯಕ್ತಿಗಳ ಪರಿಚಯ ನಮ್ಗೆ ಆಗ್ತದ ಸರ್. ನಾವು ಬರೇ ಎಲ್ಲೋ ಪುಸ್ತಕದಲ್ಲಿ ಓದಿದಂತ ವ್ಯಕ್ತಿಗಳು ಲೈವ್ ದಾಗ ಬಂದು ನಮ್ ಜೊತೆ ನಮ್ಗ್ ಏನೋ ನಮ್ದು ಡೌಟ್ ಅಂದ್ರೆ ಯಾವ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತಾರಲ್ಲ, ಅದು ತುಂಬಾ ಖುಷಿ ಅನಿಸ್ತದ. ಯಾಕಂದ್ರೆ ಎಲ್ಲೋ ಪುಸ್ತಕದಲ್ಲಿ ಓದಿದ ವ್ಯಕ್ತಿ ನಾವು ನೇರವಾಗಿ ನಾವು ಮಾತನಾಡುವ ಒಂದು ಅವಕಾಶ ಕೊಡ್ತಿರಲ್ಲ, ಅದು ತುಂಬಾ ಖುಷಿ ಅನಿಸ್ತದ ಸರ್. ಓಕೆ, ಮಂಜುನಾಥ್, ನಿಮ್ ಪ್ರಶ್ನೆ ಏನಿದೆ? ಮಂಜುನಾಥ್ ಮೈಕ್ ಆನ್ ಮಾಡ್ಕೊಳ್ಳಿಲ್ಲ. ಮಂಜುನಾಥ್, ನಿಮ್ಗೆ ಹೇಗೆ ಅನಿಸ್ತು ಸೆಷನ್ ಇದುವರೆಗೆ? ಮಂಜುನಾಥ್ ಮಾತಾಡಿ, ಸರ್ ಹೇಳಿ. ಸರ್ ಹಾ ಸರ್ ನಮಸ್ತೆ. ನಮಸ್ತೆ, ಸರ್ ಮಾತಾಡಿ. ನಾನು ಒಂದು 2 ಡೇಸ್ ಆಯ್ತು ನಿಮ್ದು ರಿಜಿಸ್ಟರ್ ಮಾಡ್ಕೊಂಡು. ನಾನು ನನಗೊಂದು ಆಸೆ ಏನಂದ್ರೆ, ಈ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾರಲ್ಲ, ನಾನು ಯಾವತ್ತು ಕಲಿಬೇಕು ಆತರ. ನಾನು ಕಲಿಬೇಕಂತ ತುಂಬಾ ಆಸೆ ಇದೆ. 3 days ಕ್ಯಾಂಪಿಗೆ ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ 3-5 ದಿನದಲ್ಲಿ. ನಾನಿರೋದು ಇಲ್ಲೇ ಬೆಂಗಳೂರು ಸರ್. ಹಾ, ನಾನು ಸುಮಾರು ಕಡೆ ನೆಟ್ವರ್ಕ್ ಸಮಸ್ಯೆ ಇದೆ. ನಿಮ್ ಪ್ರಶ್ನೆ ನನಗೆ ಅರ್ಥ ಸರ್, ಆಗಿದೆ. ಮಂಜುನಾಥ್, ನಿಮ್ ಪ್ರಶ್ನೆ ಅರ್ಥ ಆಗಿದೆ. ನಿಮ್ಗೆ ಆಸೆ ಇದೆ, ಆ ಆಸೆನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂತ? 100% ಸಾಧ್ಯ. 3 days ಕ್ಯಾಂಪಿಗೆ ಬಂದ್ರೆ 3 ದಿನದಲ್ಲಿ, ಆನ್ಲೈನ್ ಕ್ಲಾಸಿಗೆ ಬಂದ್ರೆ 3 ತಿಂಗಳಲ್ಲಿ ಕಲಿಯಕ್ಕೆ ಸಾಧ್ಯ. ಆದ್ರೆ ನಾವು 1 ವರ್ಷದವರೆಗೆ ಕೋರ್ಸ್ಗೆ ನಿಮ್ಮನ್ನ ಜೊತೆಗೆ ಗೈಡ್ ಮಾಡ್ತಾ ಇರ್ತೇವೆ. ಲೈಫ್ ಲಾಂಗ್ ನಮ್ಮ ಜೊತೆಗೆ ನೀವು ಕನೆಕ್ಟಿವಿಟಿ ಇರ್ತೀರಾ ಅನ್ನೋದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ರಾಘವೇಂದ್ರ ಮಾತಾಡ್ಬೋದಾ? ಮೈಕ್ ಆನ್ ಮಾಡ್ಕೊಳ್ಳಿ. ಎಸ್ ರಾಘವೇಂದ್ರ ಸರ್ ನಮಸ್ತೆ. ಮಾತಾಡಿ. ಇದುವರೆಗಿನ ಸೆಷನ್ ಹೇಗೆ ಅನ್ನಿಸ್ತು ರಾಘವೇಂದ್ರ? ಸರ್ ಸರಿಯಾಗಿ ನೋಡಕ್ಕಾಗಿಲ್ಲ, ನೆಟ್ವರ್ಕ್ ಸರಿ ಇರ್ಲಿಲ್ಲ ಇಲ್ಲಿ. ಹೌದಾ? ಓಕೆ, ನೆಟ್ವರ್ಕ್ ಎಷ್ಟು ನೋಡಕ್ಕಾಯ್ತು ಅಷ್ಟು ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಸರ್ ನೀವು ನಿಮ್ಮ ಟ್ರೈನರ್ ತುಂಬಾ ಚೆನ್ನಾಗಿದೆ, ತಿಳ್ಕೊಬಹುದು. ಅದು ನಮ್ಗೆ ಅದು ನೆಟ್ವರ್ಕ್ ಇದೆ ಸರಿಯಾಗಿ ನಮ್ಗೆ ನಿಮ್ಮ ಹತ್ರ ಮಾಡಕ್ ಆಗ್ತಾ ಇಲ್ಲ. ಫುಲ್ ಟೈಮ್ ನಮ್ಗೆ ಓಕೆ, ನೀವು ನಮ್ಮ ಕಚೇರಿ ಸಂಖ್ಯೆ 9341259267ಗೆ ಕರೆ ಮಾಡಿ. ಅವರು ಬ್ರೀಫ್ ಆಗಿ ನಾವು ಆನ್ಲೈನ್ ನಲ್ಲಿ ಏನ್ ಕೋರ್ಸ್ ಮಾಡ್ತೇವೆ ಅಥವಾ ಕೆಲವು ವಿಡಿಯೋಸ್ಗಳಿದೆ, ಅದನ್ನ ನಿಮ್ಗೆ ಕಳಿಸ್ಕೊಡ್ತಾರೆ. ಅದನ್ನೆಲ್ಲ ನಂಬರ್ ಹೇಳಿ ಸರ್. 9341259267 9341259267. ಓಕೆ, ಸೊ ಈ ನೀವು ಕಾಲ್ ಮಾಡಿ, ಎಲ್ಲ ಗೈಡ್ ಮಾಡ್ತಾರೆ. ಓಕೆ, ನಾವು ವರ್ಷಕ್ಕೊಂದ್ಸರಿ 2 ಸರಿ ಮಾತ್ರ ಆಫ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದು. ಸಾಧ್ಯವಾದಷ್ಟು ಬೇಗ ಕರೆ ಮಾಡಿ. ಯಾವ ಕ್ಯಾಂಪ್ ಇರುತ್ತೆ, ತಿಂಗಳಿಗೆ ಒಂದ್ಸರಿ 1 day ವರ್ಕ್ಶಾಪ್ ಮಾಡ್ತೇವೆ ಬೆಂಗಳೂರಿನಲ್ಲಿ. ಇನ್ನು ಉಳಿದಂತೆ ಎವ್ರಿ ಥರ್ಸ್ಡೇ ನಾವು ಆನ್ಲೈನ್ ಕ್ಲಾಸ್ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇವೆ. ಇದು ನಿಮ್ಗೆ ತುಂಬಾ ಸಹಾಯ. ರೆಗ್ಯುಲರ್ ಆನ್ಲೈನ್ ಇರುತ್ತೆ ಸರ್? ಎಸ್, ಇವಾಗಲೇ ಜಾಯಿನ್ ಆಗ್ಬೋದು. ಎನಿ ಡೇ ಅದು ಕಂಟಿನ್ಯೂಸ್ ಪ್ರಾಸೆಸ್. ಆಫ್ಲೈನ್ ಮಾತ್ರ ಡೇಟ್ಸ್ ಅನೌನ್ಸ್ ಮಾಡ್ತಾ ಇರ್ತೀವಿ, ಆವಾಗ ನೀವು ಜಾಯಿನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ನವೀನ್ ಕುಮಾರ್ ಮಾತಾಡಿದ್ರಿ. ಎಸ್ ಹೇಳಿ ರಾಘವೇಂದ್ರ.
ಅಲ್ಲ ತುಂಬಾ ನಾವು ತಿಳ್ಕೊಳ್ಳೋದಿದೆ ನಿಮ್ಮ ಹತ್ರ, ತಿಳ್ಕೊಳ್ಬೇಕು ನಾವು. ನಾವು ಎಸ್, ಇನ್ನು ಕೋರ್ಸ್ಗೆ ಜಸ್ಟ್ ಬಂದ್ರೆ ಸಿ ಐ ಆಮ್ ಎ ಸರ್. ಓಪನ್ ಬುಕ್. ನನ್ಗೆ ಅನ್ಸೋದೆಲ್ಲ ಮಾತಾಡ್ಬಿಡ್ತೀನಿ. ಇನ್ನು ನೀವೆಲ್ಲ ಉದಾರ ಆಗ್ಬೇಕು ಅಂತ ಬರೆದು ಬಿಡ್ತೀನಪ್ಪ. ನನ್ನ ಮಾತು ಆಯ್ತು ಸರ್. ಯೂಟ್ಯೂಬ್ ಚಾನಲ್ ನೋಡಿ, ನನ್ನ ಬುಕ್ಸ್ ಆಯ್ತು ಸಪ್ನಾ ಬುಕ್ ಹೌಸ್ ಅಲ್ಲಿ ಮತ್ತೆ Amazon.in ನಲ್ಲಿ ನನ್ನ ಇಂಗ್ಲಿಷ್ ಬುಕ್ಸ್ಗಳು ಲಭ್ಯ ಆಗಿರುತ್ತೆ. ಗಮನಿಸ್ಕೊಳ್ಳಿ. ಬಟ್ ನಮ್ಮ ಕೋರ್ಸಿಗೆ ಬಂದ್ರೆ ಮಾತ್ರ ಐ ಗ್ಯಾರಂಟಿ ಯು, ಬಿಕಾಸ್ ಖಂಡಿತ. you will pay fees, I'll give you preference, I'll give my time and I'll give guidance. Okay, so ಖುಷಿ ಆಗ್ತದೆ. MLA ಗಳಾಗ್ಯಾರೆ, IAS ಆಗ್ಯಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಸಾಧಕರು ನಮ್ಮ ಕೋರ್ಸಿಗೆ ಬಂದವರು ಆಗಿದ್ದಾರೆ. ಅದೇ ನನ್ನ ಒಂದು ಹೆಗ್ಗಳಿಕೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ನೇತ್ರಾವತಿ, ಒಟ್ಟಾರೆ ಇನ್ನೇನು ಹೇಳಕ್ ಇಷ್ಟಪಡ್ತೀರಿ? ಎಸ್ ನೇತ್ರಾವತಿ, ಇನ್ನೇನು ಹೇಳಕ್ ಇಷ್ಟಪಡ್ತೀರಿ? ಸರ್, ಒಟ್ಟಾರೆಯಾಗಿ ಅಂದ್ರೆ ಇವತ್ತಿನ ಕ್ರಮ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಪದಗಳ ಉಚ್ಚಾರಣೆ ಅಂದ್ರೆ ಈಗ ನಾವು ಯಾವುದೇ ಪದ ತಡವರ್ಸಿರ್ತೀವಿ, ಆ ತರ ತಡವರಿಕೆ ಬರ್ಲಾರದ ಕೆಲವೊಂದು ಉದಾಹರಣೆ ಕೊಟ್ರಿ ಸರ್. ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಹಕ್ಕಿ ಪುಕ್ಕ, ಗುಬ್ಬಿ ಪುಕ್ಕ ಅಂತ ಹೇಳಿ. ಅಂದ್ರೆ ಕೆಲವೊಂದು ಎಲ್ಲರಿಗೂ ಗೊತ್ತಿರ್ತದ, ಆದ್ರೆ ಇದು ನಾನು ಈ ನುಡಿಗನ್ನಡಿ ಪುಸ್ತಕದಾಗೆ ನಾಲಿಗೆ ನುಲಿಗಳು, ಟಂಗ್ ಟ್ವಿಸ್ಟರ್ಸ್ ಅಂತ ಕೆಲವು ಕೊಟ್ಟಿನಿ. ಇದನ್ನ ಅಭ್ಯಾಸ ಮಾಡಿದಾಗ ನಿಮಗೆ ನಾಲಿಗೆ ಹೊರಳಾಡಕ್ಕೆ ಸರಿ ಆಗ್ತದೆ. ಕೆಲವ್ರಿಗೆ ನಾವು ಓದ್ತಾ ಇರಲ್ಲ, ಸೊ ಅದಕ್ಕೆ ಎಲ್ರಿಗೂ ನ್ಯೂಸ್ ಪೇಪರ್ ಆಗಲಿ ಇನ್ನೊಂದಾಗ್ಲಿ ನೋಡ್ತಾ ಇರಿ. ಒಂದು ಬರೀ ನೋಡೋದಷ್ಟೇ ಅಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರಿ ಅನ್ನೋದನ್ನ ಹೇಳ್ತಾ ಇರ್ತೀನಿ, ಗೈಡ್ ಮಾಡ್ತಾ ಇರ್ತೀನಿ. ಸೊ ವಾಟ್ ಯು ಹ್ಯಾವ್ ಟು ಡೂ, ಜೋರಾಗಿ ಪುಸ್ತಕಗಳನ್ನ, ನ್ಯೂಸ್ ಪೇಪರ್ನ ಓದ್ತಾ ಓದ್ತಾ ಆ ಪ್ರತಿ ಪದಗಳಿಗೆ ಜೀವ ಇದೆ ಅನ್ಕೊಂಡು ಪ್ರೊನೌನ್ಸಿಯೇಷನ್ ಸ್ಪಷ್ಟವಾಗಿ, ಕ್ಲಾರಿಟಿ, ಸ್ಪಷ್ಟತೆ ಬರೋ ಹಾಗೆ, ನಿಮ್ಮ ಧ್ವನಿಯನ್ನ ಸರಿಯಾಗಿ ಬಳಸೋ ಹಾಗೆ ಮಾಡ್ತಾ 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 ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರತ್ತೆ. ಅವಾಗ ಆ ಇಡೀ ಯಾವುದೇ ಪದ ಬರಲಿ, ಆ ಪದವನ್ನ ಚೆನ್ನಾಗಿ ನೀವು ಓದೋದಕ್ಕೆ ಶುರು ಮಾಡ್ತೀರಾ. ಓಕೆ, ನೋಡಿ, ಕಲಿಕೆಗೆ ಒಡ್ಡಿಕೊಳ್ಳಿ ಎನ್ಬೇಕಾದ್ರೆ ಇದನ್ನೇ ನಾನು ಓದೋದಾದ್ರೆ, ಮುಕ್ತ ಮನಸ್ಸಿನಿಂದ ಕಲಿಕೆಗೆ ಒಡ್ಡಿಕೊಳ್ಳುವುದು ಬಹು ಮುಖ್ಯವಾದುದು. ಕಲಿಕೆ ನಮ್ಮನ್ನು ಸದಾ ಸಕ್ರಿಯರನ್ನಾಗಿಸುತ್ತದೆ, ಹಾಗೆಯೇ ಎಚ್ಚರದ ಸ್ಥಿತಿಯಲ್ಲಿರಿಸುತ್ತದೆ. ಕಲಿಕಾ ಪ್ರಕ್ರಿಯೆಯು ನಿರಂತರವಾಗಿರಬೇಕು. ಸ್ಪೆನ್ಸರ್ಸ್ ಅನ್ನೋರೊಬ್ರು ಹೇಳ್ತಾರೆ, ಶಿಕ್ಷಣದ ಮುಖ್ಯ ಕೆಲಸವೆಂದರೆ ನಮ್ಮ ಬದುಕನ್ನು ಅರ್ಥಪೂರ್ಣವಾಗುವಂತೆ ಸಹಕರಿಸುವುದು. ಕಲಿಕೆಯನ್ನು ಅಭ್ಯಾಸವನ್ನಾಗಿಸಿಕೊಳ್ಳಿ. ಪ್ರತಿದಿನ ಊಟ ತಿಂಡಿ ನಿರಂತರವಾಗಿ ಮಾಡುವಂತೆ ನಮ್ಮ ಮೆದುಳಿಗೆ ಮೇವನ್ನು ನಿರಂತರವಾಗಿ ನೀಡಬೇಕು. ಲಭ್ಯವಿರುವ ವಿವಿಧ ಕಲಿಕಾ ಮಾಧ್ಯಮಗಳನ್ನು ನೀವು ವರವನ್ನಾಗಿಸಿಕೊಳ್ಳಬೇಕು. ಸುಮ್ಮನೆ ಒಂದು 4-5 ಸಾಲು ಓದ್ದೆ. ಸೊ ನಾನು ಓದ್ತಾ 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 ನಾನು ಸರಿಯಾಗಿ ಓದ್ತಾ ಇದ್ದೀನ, ಸ್ಪಷ್ಟತೆ ಇದೆಯಾ, ನಮ್ಮ ಸುತ್ತಮುತ್ತ ಇರೋರನ್ನ ನಿಮಗೆ ಕರೆಕ್ಟಾಗಿ ಅರ್ಥ ಆಯ್ತಾ, ಅಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದ್ದೀವಾ, ಇದು ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ನಮ್ಮ ಥರ್ಸ್ಡೇಸಲ್ಲಿ ಅದಕ್ಕೇನೆ ನಾವು ಒಂದೊಂದು 3 ವಿಷಯ 1 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡ್ತೇನೆ. ಆಮೇಲೆ ಯೂಟ್ಯೂಬ್ ಲೈವಲ್ಲೂ ಮಾತಾಡೋಕ್ಕೆ ಅವಕಾಶ ಕೊಡ್ತೇನೆ. ಅಲ್ಲಿ ಏನಾದ್ರು ಕೆಲವ್ರು ಏನು ಮಾಡ್ತಾರೆ, ಕೆಲವು ಪದಗಳನ್ನು ರಾಜ್ಯೋತ್ಸವ ಅನ್ನೋ ಬದಲು ರಾಜ್ಯೋತ್ಸವ ಅನ್ನೋ ಒಂದು ರ್ಯಾಂಕ್ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಅಲ್ಪ ಪ್ರಾಣ ಮಹಾಪ್ರಾಣಗಳ ತಪ್ಪು ಹೇಳ್ತಾರೆ. ಅದನ್ನ ನಾವು ಗಮನಿಸಿ ಗುರುತಿಸಿ ಹೇಳಿದಾಗ ಅದನ್ನ ತಿದ್ದಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ.